ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತಿನ ಪಂಚಾಂಗ ಹೇಗಿದೆ, ಹಾಗೆ ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿ, ಅಂದರೆ ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಆ ದೋಷಗಳಿಗೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿದೆ, ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಬಾಲಾರಿಷ್ಟ ದೋಷದ ಕುರಿತಾಗಿ ತಿಳಿದುಕೊಡ್ತಾ ಇದ್ದೀವಿ. ಬಾಲಾರಿಷ್ಟ ದೋಷ ಅಂದರೆ ಏನು, ಈ ದೋಷಕ್ಕೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೋಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುಜಿ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ನೋಡಿ, ಎಂದಿನಂತೆ ಪಂಚಾಂಗವನ್ನು ತಿಳಿಯೋದು ನಿತ್ಯವೂ ಕೂಡ ನಾವು ದಿನದ ಪಂಚಾಂಗಗಳು ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಾದಿಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಯಾಕೆ ಇವನ್ನೆಲ್ಲ ತಿಳಿದು ನಡಿಬೇಕಂದ್ರೆ, ಇವತ್ತಿನ ಯೋಗಗಳು ಇವತ್ತು ಯಾವ ರೀತಿ ಇದೆ, ಯಾವ ತಿಥಿ ಇದೆ, ಯಾವ ನಕ್ಷತ್ರಗಳಲ್ಲಿ ಯಾವ ಯಾವ ಕೆಲಸಗಳ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ಮಾಡಬಹುದು ಅಥವಾ ಯಾವ ನಕ್ಷತ್ರಗಳಲ್ಲಿ ಮಾಡ್ಕೋಬಾರ್ದು, ಅದೆಲ್ಲರಿಗೂ ಕೂಡ ಕೆಲವೊಂದು ಸಾಮಾನ್ಯ ಜನಗಳು ಕೂಡ ತಿಳಿದಿರುವಂಥದ್ದು. ಅಂದರೆ ನೋಡಿ, ಇವತ್ತಿನ ರಾಹುಕಾಲ, ಗುಳಿಕ ಕಾಲಗಳನ್ನು ನೋಡಿ ಕೆಲವೊಂದು ಜನಗಳು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಕೂಡ ನಾವು ಹಿಂದಿನಿಂದನೂ ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳನ್ನು ತಿಳಿದುಕೊಳ್ತಾ ಪ್ರಥಮವಾಗಿ ಇವತ್ತಿನ ಕ್ರೋಧಿನಾಮ ಸಂವತ್ಸರದಲ್ಲಿ ಇದ್ದೀವಿ ನಾವು. ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಗಿನ ವರುಷ ಋತು ಭಾದ್ರಪದ ಮಾಸ. ನೋಡಿ, ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಇವತ್ತು ಆಗಿರುತ್ತೆ. ಹಾಗೆ ಮೂಲ ನಕ್ಷತ್ರ ಇರುವಂಥದ್ದು ಆಯುಷ್ಮಾನ್ ಯೋಗ ಬಾಲವಕರಣ ಇವತ್ತು ವಿಶೇಷವಾಗಿದೆ. ಹಾಗೆ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ನೋಡಿದಾಗ ರಾಹುಕಾಲ ಮಧ್ಯಾಹ್ನ 1:47 3:19 ರಾಹುಕಾಲವನ್ನು ನಾವು ನೋಡ್ಬೋದು. ಹಾಗೆ ಯಮಗಂಡ ಕಾಲ 6:09 7:41 ಯಮಗಂಡ ಕಾಲವನ್ನು ನೋಡ್ಬೋದು. ಹಾಗೆ ಗುಳಿಕ ಕಾಲ 9:12 10:44 ನಾವು ಗುಳಿಕ ಕಾಲವನ್ನು ನೋಡ್ಬೋದು. ಹಾಗೆ ಬ್ರಾಹ್ಮಿ ಮುಹೂರ್ತ ವಿಶೇಷವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನೋಡಿ, ಯಾವುದಾದ್ರೂ ಜಪ ತಪ ಹೋಮಗಳು ಮಾಡ್ಕೊಳ್ಳುವಂಥವ್ರಿಗೆ ಅಥವಾ ಗೃಹ ಪ್ರವೇಶಗಳು ಮಾಡ್ಕೊಳ್ಳುವಂಥವ್ರಿಗೆ, ಏನಾದರೂ ಮಂತ್ರ ಸಿದ್ಧಿ ಮಾಡ್ಕೊಳ್ಳುವಂಥವ್ರಿಗೆ ಅಥವಾ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡ್ಕೊಳ್ಳುವಂತಹ ಮಹಿಳೆಯರಿಗೆ ಆಗಲಿ ಈ ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ತುಂಬ ಪ್ರಶಸ್ತವಾದಂತಹ ಸಮಯ ಆಗಿರುತ್ತೆ. ಯಾಕಂದರೆ ಯಾವುದೇ ಋಷಿಮುನಿಗಳು ನೋಡಿ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರು ಜಪತಪ ಹೋಮಾದಿಗಳನ್ನು ಮಾಡ್ಕೊಳ್ತಾ ಇದ್ದರು. ಹಾಗಾಗಿ ನಾವು ಕೂಡ ಆ ಒಂದು ಸಂದರ್ಭದಲ್ಲಿ ಯಾರೇ ವಿದ್ಯಾಭ್ಯಾಸಕ್ಕೆ ವಿದ್ಯೆಯಲ್ಲಿ ಪ್ರಗತಿ ಹೊಂದಬೇಕು ಅಂದರೂ ಕೂಡ ಈ ಒಂದು ಸಮಯದಲ್ಲಿ ವಿದ್ಯಾಭ್ಯಾಸ ಮಾಡಿದಾಗ ಅವಕ್ಕೆಂದರೆ ಚಿತ್ತ ಶಾಂತಿ ಇರುವಂಥದ್ದು, ಚಿತ್ತ ಶುದ್ಧ ಇರುವಂಥದ್ದು ಈ ಒಂದು ಸಮಯದಲ್ಲಿ. ಹಾಗಾಗಿ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಅಂತ ಶಾಸ್ತ್ರ ಹೇಳುತ್ತೆ. ಯಾವ ಸಮಯ ನೋಡಿ, ಇವತ್ತು ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತ 4:35 5:24 ಕೂಡ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತವನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ನೋಡಿ, ಸೂರ್ಯೋದಯ ಬೆಳಗ್ಗೆ 6:09 ಸೂರ್ಯೋದಯ ಆದರೆ ಸೂರ್ಯಾಸ್ತಮವು ಸಂಜೆ 6:23 ಸೂರ್ಯಾಸ್ತಮವನ್ನು ಕೂಡ ನಾವು ವಿಶೇಷವಾಗಿ ಈ ದಿವಸ ನೋಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿ ಹೇಗಿದೆ ಅನ್ನೋದನ್ನ ತಿಳ್ಕೊಂಡಿದ್ದಾಯಿತು. ಇನ್ನು ದಿನ ಭವಿಷ್ಯಕ್ಕೆ ಹೋಗುವಂಥ ಸಮಯ. ದ್ವಾದಶ ರಾಶಿಗಳ ಅಂದರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಆ ದೋಷಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿದೆ, ಗುರುಗಳೇ ಇದರ ಕುರಿತಾಗಿ ತಿಳಿಸ್ಕೊಡಿ. ಹೌದು ನೋಡಿ, ದ್ವಾದಶ ರಾಶಿಗಳನ್ನು ಕೂಡ ತಿಳಿದು ನಡೆಯುವುದು ಕೂಡ ತುಂಬ ವಿಶೇಷವಾಗಿರುವಂಥದ್ದು ಈ ಒಂದು ಸಮಯಗಳಲ್ಲಿ. ಯಾಕೆ ದ್ವಾದಶ ರಾಶಿಗಳನ್ನು ನಾವು ನಿತ್ಯವೂ ಹೇಳ್ಕೊಡ್ತಾ ಬರ್ತಿದ್ದೀವಿ ಒಂದು ವಾಹಿನಿಯಲ್ಲಿ ಅಂತಂದರೆ, ಇವತ್ತು ಆ ರಾಶಿಗಳು ನೋಡಿ, ಯಾರಿಗೆ ರಾಶಿಗಳು ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಈ ಒಂದು ಕಾಲಘಟ್ಟದಲ್ಲಿ ಎಲ್ಲರಿಗೂ ಅವರವರ ರಾಶಿಗಳು, ನಕ್ಷತ್ರಗಳು ಎಲ್ಲವೂ ಕೂಡ ತಿಳಿದಿರ್ತಾರೆ ಇವಾಗ.
ಆದರೆ ಆ ರಾಶಿಯವರಿಗೆ ಇವತ್ತು ಏನು ಅನುಕೂಲಗಳಿದೆ, ಏನು ಅನಾನುಕೂಲಗಳಿದೆ, ಇವೆಲ್ಲವನ್ನು ತಿಳಿದು ನಡೆದಾಗ ಅನುಕೂಲಗಳಾಗುವಂಥದ್ದು. ಆ ರೀತಿ ಅದಕ್ಕೋಸ್ಕರ ನಾವು ದಿನನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ನಿಮಗೆ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ನೋಡಿ, ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳು ದೊರೆಯುವಂಥದ್ದು. ನೋಡಿ, ಮಕ್ಕಳಿಗೆ, ನಿಮ್ಮ ಮಕ್ಕಳುಗಳಿಗೆ ನೋಡಿ, ಏನಾದರೂ ಈಗ ತುಂಬ ದಿವಸದಿಂದ ಯಾವುದೋ ಒಂದು ಎಜುಕೇಷನ್ಗೆ, ಯಾವುದೋ ಒಂದು ಸ್ಕೂಲ್ಗೋ ಕಾನ್ವೆಂಟ್ಗೋ ಅಥವಾ ಕಾಲೇಜ್ಗಳಿಗೋ ಹುಡುಕ್ತಾ ಇರ್ತೀರಾ, ಇನ್ನೂ ನಿಮಗೆ ಸಿಕ್ಕಿರಲ್ಲ, ನೋಡ್ತಾ ಇರ್ತೀರಾ, ಅಂಥವ್ರಿಗೆಲ್ಲರಿಗೂ ಕೂಡ ಇವತ್ತು ವಿಶೇಷವಾದ ದಿನ ಆಗಿರುತ್ತೆ. ಅಥವಾ ಏನೋ ಉದ್ಯೋಗ ತುಂಬ ಓದ್ಬಿಟ್ಟಿರ್ತಾರೆ, ಕೆಲಸಕ್ಕೆ ಹೋಗ್ತಾ ಇರಲ್ಲ, ಮನೆಗಳಲ್ಲಿರ್ತಾರೆ, ಈ ಮೇಷರಾಶಿಯವ್ರಿಗೆ ಇವತ್ತು ಆ ಉದ್ಯೋಗ ಅವಕಾಶಗಳು ಕೂಡ ಸಿಗುವಂಥದ್ದು ಕೂಡ ಲಕ್ಷಣಗಳು ಕಾಣ್ತಾ ಇದೆ. ಹಾಗೆ ಹೊಸ ಸ್ನೇಹಿತರ ಪರಿಚಯಗಳು ಕೂಡ ಹೆಚ್ಚಾಗುವಂಥದ್ದು. ಈ ಮೇಷರಾಶಿಯವ್ರಿಗೆ ಇವತ್ತು ಹೊಸದಾಗಿ ನೋಡಿ, ಯಾವುದೇ ಉದ್ಯೋಗ ಮಾಡಬೇಕಂದ್ರೆ ಹೊಸದಾಗಿ ಪರಿಚಯಗಳು ಆಗ್ತಾ ಇರ್ತಾರೆ. ಈ ರೀತಿ ಹೊಸ ಸ್ನೇಹಿತರ ಪರಿಚಯಗಳಾಗುವಂಥದ್ದು ಕೂಡ ಇವತ್ತು ವಿಶೇಷವಾಗಿ ನೋಡಬಹುದಾಗಿದೆ. ಹಾಗೆ ಸೋದರರಿಂದ ಶುಭ ಸುದ್ದಿ ಕೂಡ ಸಿಗುವಂಥದ್ದು. ಅಂದರೆ ನಿಮ್ಮ ಸಹೋದರರು, ಅಣ್ಣ ತಮ್ಮಂದಿರಾಗಲಿ, ಅಕ್ಕ ತಂಗಿಯರಿಂದಾಗಲಿ ಇವತ್ತು ಶುಭ ಸುದ್ದಿ ಒಂದು ನಿಮಗೆ ಕೇಳಿ ಬರುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗೆ ಸ್ಥಿರಾಸ್ತಿ ಖರೀದಿ ಪ್ರಯತ್ನಗಳು ವೇಗಗೊಳ್ಳುವಂಥದ್ದು. ಏನೋ ಒಂದು ಆಸ್ತಿ ತಗೋಬೇಕು ಅನ್ಕೊಂಡಿರ್ತೀರಾ, ತುಂಬ ದಿವಸದಿಂದ ಅದು ತುಂಬ ತಟಸ್ಥ ಆಗಿರುತ್ತೆ, ಅಂದರೆ ಅದು ಮುಂದೆ ಹೋಗ್ತಾ ಇರಲ್ಲ. ಏನೋ ಒಂದು ಸೈಟ್ ತಗೋಬೇಕು ಅನ್ಕೊಂಡ್ಬಿಟ್ಟಿರ್ತೀರಾ, ಅಥವಾ ಮನೆ ಕಟ್ಟಲಿಕ್ಕೆ ಅಥವಾ ಮನೆನೇ ತಗೋಬೇಕು ಅನ್ಕೊಂಡ್ಬಿಟ್ಟಿರ್ತೀರಲ್ಲ, ಇದೆಲ್ಲ ಇವತ್ತು ನಿಮಗೆ ವೇಗವಾಗಿ, ಅಂದರೆ ಇವತ್ತು ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಟಾಗ ನಿಮಗೆ ಅನುಕೂಲ ಆಗೋ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ನಾವು ಮೇಷರಾಶಿಯವರಿಗೆ ನೋಡ್ಬೋದು. ಹಾಗೆ ವೃಷಭ ರಾಶಿ, ಹಣಕಾಸಿನ ತೊಂದರೆ ಉಂಟಾಗುವಂಥದ್ದು, ಹೊಸ ಸಾಲದ ಪ್ರಯತ್ನಗಳನ್ನು ಮಾಡಬೇಕಾಗುವಂಥದ್ದು. ನೋಡಿ, ಇವತ್ತು ವೃಷಭ ರಾಶಿಯವರಿಗೆ ಹಣಕಾಸಿನ ತೊಂದರೆ ಕಾಣ್ತಾ ಇದೆ. ಹಾಗಾಗಿ ಅದರಿಂದ ನೀವು ಸಾಲದ ಮೊರೆ ಹೋಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಆದರೆ ನೀವು ಏನಾದರೂ ಹೊಸದಾಗಿ ಮಾಡುವ ಕೆಲಸ ಕಾರ್ಯಕ್ಕೆ ಆ ಒಂದು ಸಾಲದ ರೂಪದಲ್ಲಿ ಹಣವನ್ನು ನೀವು ಅದಕ್ಕೆ ಖರ್ಚುಗಳು ಮಾಡಿದಾಗ ನಿಮಗೆ ಅನುಕೂಲಗಳು ಕಾಣ್ತಾ ಇದೆ. ಹಾಗೆ ದೂರದ ಪ್ರಯಾಣದಲ್ಲಿ ಅಡಚಣೆಗಳು ಕೂಡ ಉಂಟಾಗುವಂಥದ್ದು. ತುಂಬ ದೂರದ ಏನಾದರೂ ಪ್ರಯಾಣ ಇತ್ತಂದರೆ ಇವತ್ತು ಆ ಪ್ರಯಾಣವನ್ನು ಸ್ವಲ್ಪ ಕಡಿತ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ದೈವಿಕ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸುತ್ತೀರಿ. ಅಂದರೆ ವಿಶೇಷವಾಗಿ ಇವತ್ತು ಏನಾದರೂ ಈ ದೇವರ ಧ್ಯಾನ ಆಗಲಿ, ದೇವರ ಪೂಜೆ ಮಾಡಬೇಕು ಅಂತಿದ್ರೆ ಅದನ್ನು ತುಂಬ ಅನುಕೂಲ ಆಗುತ್ತೆ. ಆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಿಮಗೆ ತುಂಬ ವಿಶೇಷವಾದ ಶಕ್ತಿ ಬರುವಂಥದ್ದು ಕೂಡ ಇವತ್ತು ನೋಡಬಹುದಾಗಿದೆ ವೃಷಭ ರಾಶಿಯವರಿಗೆ. ಹಾಗೆ ಮಿಥುನ ರಾಶಿ, ಪ್ರಮುಖ ವ್ಯವಹಾರಗಳಲ್ಲಿ ವ್ಯರ್ಥ ಖರ್ಚು ಆಗುವಂಥದ್ದು, ಸ್ನೇಹಿತರ ಜೊತೆ ವಿವಾದದ ಸೂಚನೆಗಳಿರುವಂಥದ್ದು. ನೋಡಿ, ಯಾವುದೋ ಒಂದು ಪ್ರಮುಖ ವ್ಯವಹಾರಗಳು ಮಾಡ್ತಾ ಇರ್ತೀರಾ, ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಮಾಡ್ತಾ ಇರ್ತೀರಲ್ಲ, ನೋಡಿ ತುಂಬ ಇವತ್ತು ಹುಷಾರಾಗಿರಬೇಕಾಗುತ್ತೆ. ವಾದ ವಿವಾದಗಳಿಗೆ ಕಾರಣ ಆಗುವಂತಹ ಲಕ್ಷಣಗಳು ಕೂಡ ಇವತ್ತು ನಿಮಗೆ ಮಿಥುನ ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ವೃತ್ತಿಪರ ಉದ್ಯೋಗಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುವಂಥದ್ದು ಕೂಡ ನೋಡ್ಬೋದು. ಸಮಯಕ್ಕೆ ನಿದ್ರೆ ಮತ್ತು ಆಹಾರ ಇರುವುದಿಲ್ಲ. ಇವತ್ತು ತುಂಬ ಕೆಲಸದ ಒತ್ತಡ ಇರುತ್ತೆ, ಇವತ್ತು ಊಟ ಕೂಡ ನಿಮಗೆ ಟೈಮಿಗೆ ಸಿಗೋದಿಲ್ಲ, ಮತ್ತು ನಿಮಗೆ ನಿದ್ರೆನೂ ಕೂಡ ಇವತ್ತು ತೊಂದರೆ ಉಂಟಾಗುವಂಥದ್ದು ಕೂಡ ಮಿಥುನ ರಾಶಿಯವರಿಗೆ ನೋಡ್ಬೋದು. ಹಾಗೆ ಮನೆಯ ಹೊರಗಿನ ಪರಿಸ್ಥಿತಿಗಳು ಕೂಡ ಅನುಕೂಲವಾಗಿರುವುದಿಲ್ಲ. ಇವತ್ತು ಹೊರಗಡೆ ಏನೋ ಕೆಲಸಕ್ಕೆ ಹೋದ್ರೂ ಕೂಡ ಇವತ್ತು ಅನಾನುಕೂಲಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ನೋಡಿಕೊಂಡು ಕೆಲಸಗಳು ಮಾಡ್ಕೊಳ್ಳಿ, ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ಕರ್ಕಾಟಕ ರಾಶಿ, ಆತ್ಮೀಯರಿಂದ ಶುಭ ಕಾರ್ಯಕ್ಕೆ ಆಹ್ವಾನ ಬರುವಂಥದ್ದು. ಅಂದರೆ ನಿಮ್ಮ ಸಂಬಂಧದಲ್ಲಿ ಯಾರ್ದಾದ್ರೂ ಶುಭ ಕಾರ್ಯಕ್ಕೆ ಆಹ್ವಾನ, ಅಂದರೆ ಇವತ್ತು ಮನೆಗೆ ಯಾರೋ ಒಂದು ಮದುವೆ ವಿಚಾರದಾಗಲಿ ಆಗಲಿ ಅಥವಾ ಬೇರೆ ಏನು ಶುಭ ಕಾರ್ಯಗಳಿಗೆ ನಿಮ್ಮನ್ನು ಕರೆಯುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗೆ ದೀರ್ಘಕಾಲದ ವಿವಾದಗಳು ಬಗೆಹರುವಂಥದ್ದು. ತುಂಬ ದಿವಸದಿಂದ ಏನೋ ಒಂದು ವಿವಾದ ಆಗಿಬಿಟ್ಟಿರುತ್ತೆ, ಒಂದು ಗಲಾಟೆಗಳು ಏನೋ ಮಾಡ್ಕೊಂಡ್ಬಿಟ್ಟಿರ್ತೀರಾ, ಇವತ್ತು ಹರಿಯುವ ಲಕ್ಷಣಗಳು ಕೂಡ ನಿಮಗೆ ವಿಶೇಷವಾಗಿ ಕಟಕ ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ದೀರ್ಘಕಾಲದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಗುವಂಥದ್ದು. ಮನೋರಂಜನಾ ಚಟುವಟಿಕೆಗಳು ಕೂಡ ಭಾಗವಹಿಸುವ ಅನುಕೂಲಗಳು ಕೂಡ ಇದೆ. ಅಂದರೆ ದೀರ್ಘಕಾಲದಿಂದ ತುಂಬ ದಿವಸದಿಂದ ಒಂದು ಏನೋ ಕಷ್ಟ ಬೀಳ್ತಾ ಇರ್ತೀರಾ, ಇದು ನೋಡಿ ಇವತ್ತು ಆ ಕಷ್ಟಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗುವಂಥದ್ದು ಕೂಡ ಕಟಕ ರಾಶಿಯವರಿಗೆ ನೋಡಬಹುದು. ಹಾಗೆ ಸಿಂಹರಾಶಿ, ಬಂಧುಗಳೊಂದಿಗೆ ವಿವಾದಗಳಾಗಿರುತ್ತದೆ ಮತ್ತು ವ್ಯಾಪಾರ ಸುಗಮವಾಗಿ ಸಾಗುವಂಥದ್ದು. ಬಂಧುಗಳೊಂದಿಗೆ ಇವತ್ತು ಸ್ವಲ್ಪ ಮಾತಿನ ಚಕಮಕಿ ಆಗುವಂಥದ್ದು, ಆದರೂ ಕೂಡ ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಸುಗಮವಾಗಿ, ಅಂದರೆ ಇವತ್ತು ಲಾಭದಾಯಕ ಆಗಿರುವಂಥದ್ದು ಕೂಡ ನಾವು ಸಿಂಹರಾಶಿಯವರಿಗೆ ನೋಡಬಹುದು. ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ವಿಳಂಬ ಉಂಟಾಗುವಂಥದ್ದು, ಉದ್ಯೋಗದಲ್ಲಿ ಸಹೋದ್ಯೋಗಿಗಳೊಂದಿಗೆ ಅನಿರೀಕ್ಷಿತ ವಿವಾದಗಳು. ನೋಡಿ, ಇವತ್ತು ನಿಮಗೂ ಕೂಡ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ, ಮತ್ತು ಈ ಸಂಬಂಧಿಕರಲ್ಲೇ ಆಗಲಿ ಅಥವಾ ಅಕ್ಕಪಕ್ಕದವರ ಜೊತೆ ಇವತ್ತು ಗಲಾಟೆ ವ್ಯಾಜ್ಯ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಸಿಂಹರಾಶಿಯವರಿಗೆ ಇದನ್ನು ತಿಳಿದು ಮುನ್ನಡೆದಾಗ ಅನುಕೂಲ ಆಗುತ್ತೆ. ಅಂದರೆ ಯಾವ ರೀತಿ ಮಾತಾಡಬೇಕು ಇವತ್ತು ನೀವು ನೋಡ್ಕೋಬೇಕಾಗುತ್ತೆ. ಅಂದರೆ ಇವತ್ತು ನಿಮ್ಮ ಜಾತಕ ಅನುಸೂಚಿತವಾಗಿ ಏನು ಹೇಳಿದೆ ಸಿಂಹರಾಶಿಯವರಿಗೆ, ಇವತ್ತು ಗಲಾಟೆ ಆಗುವಂತಹ ಲಕ್ಷಣಗಳಿದೆ ಮತ್ತು ಕೆಲಸದ ವಿಳಂಬ ಆಗುತ್ತೆ ಅಂತ. ಹಾಗಾಗಿ ಇವತ್ತು ನೀವು ತಿಳಿದು ಏನು ಮಾಡಬೇಕು ಅದನ್ನು ನೀವು ಏನು ಮಾಡಬೇಕು ಅಂತೇಳಿ ನಿಮಗೆ ನೀವೇ ಯೋಚನಾ ಶಕ್ತಿಯಿಂದ ಕೆಲಸವನ್ನು ಕೈಗೊಂಡಾಗ ನಿಮಗೆ ಅನುಕೂಲಗಳಾಗುತ್ತೆ ಸಿಂಹರಾಶಿಯವರಿಗೆ. ಹಾಗೆ ಕನ್ಯಾ ರಾಶಿ, ಹಣಕಾಸಿನ ಪರಿಸ್ಥಿತಿ ಕಳೆದ ಬಾರಿಗಿಂತ ಉತ್ತಮವಾಗಿರುವಂಥದ್ದು. ನೋಡಿ, ಇವತ್ತು ಯಾರೋ ಒಂದು ಉದ್ಯೋಗನ ವ್ಯಾಪಾರ ಮಾಡ್ತಾ ಇರ್ತೀರಾ,
ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನೋ ಕೆಲಸಗಳು ಮಾಡ್ತಾ ಇರ್ತೀರಾ, ತುಂಬ ದಿವಸದಿಂದ ಆಗಿರಲ್ಲ, ಮತ್ತು ಕಷ್ಟಗಳು ಅನುಭವಿಸ್ತಾ ಇರ್ತೀರಾ. ಆದರೆ ಇವತ್ತಿಂದ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹಣಕಾಸಿನಲ್ಲಿ ತುಂಬ ವಿಶೇಷವಾಗಿ ಲಾಭದಾಯಕ ಆಗುತ್ತೆ. ಹಾಗೆ ಉದ್ಯೋಗಗಳು ಸುಗಮವಾಗಿ ಸಾಗುವಂಥದ್ದು. ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಿ ಲಾಭವನ್ನು ಪಡೆಯುತ್ತೀರಿ. ನೋಡಿ, ಇವತ್ತು ವಿಶೇಷವಾಗಿ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಅದರಿಂದ ಹಣದ ಸಹಾಯ ಕೂಡ ಕನ್ಯಾ ರಾಶಿಯವರಿಗೆ ದೊರಕುವಂಥದ್ದು. ಹಾಗೆ ತುಲಾ ರಾಶಿ, ಅನಿರೀಕ್ಷಿತ ಪ್ರಯಾಣಗಳನ್ನು ಮಾಡಬೇಕಾಗುತ್ತದೆ. ದೇವಸ್ಥಾನಕ್ಕೆ ಭೇಟಿ ನೀಡುತ್ತೀರಿ. ಅನಿರೀಕ್ಷಿತವಾಗಿ ಇವತ್ತು ಏನೋ ಮನೆ ದೇವರಿಗೆ ಆಗಲಿ ಅಥವಾ ಯಾವುದೋ ಒಂದು ದೇವರ ಮೊರೆ ಹೋಗುವಂತಹ ಲಕ್ಷಣಗಳು ಕೂಡ ವಿಶೇಷವಾಗಿ ತುಲಾ ರಾಶಿಯವರಿಗೆ ಕಾಣ್ತಾ ಇದೆ. ಕುಟುಂಬ ಸದಸ್ಯರೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಇರುವಂಥದ್ದು. ನೋಡಿ, ಆದರೂ ಕೂಡ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಕುಟುಂಬದ ಸಮೇತವಾಗಿ ಹೋದಾಗ ನಿಮಗೆ ಕೆಲವೊಂದು ಭಿನ್ನಾಭಿಪ್ರಾಯಗಳಾಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ಅಲ್ಲಿ ನೀವು ತಿಳಿದು ಮಾತಾಡಿದಾಗ ನಿಮಗೆ ಅನುಕೂಲಗಳಾಗುತ್ತೆ. ಹಾಗೆ ನೇತ್ರ ಸಂಬಂಧಿತ ಕಾಯಿಲೆಗಳು ನೋವುಂಟು ಮಾಡುವಂಥದ್ದು. ನೋಡಿ, ಕಣ್ಣಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಕಾಯಿಲೆಗಳಿದ್ದರೆ ಅದರಿಂದ ನಿಮಗೆ ಇವತ್ತು ನೋವು ಕಾಣಿಸ್ತಿದೆ. ಹಾಗಾಗಿ ವೈದ್ಯರ ಬಳಿ ಭೇಟಿ ಮಾಡಿ ನಿರ್ಲಕ್ಷಣೆ ಮಾಡೋದು ಬೇಡ. ಹಾಗಾಗಿ ಅದರಿಂದ ನೀವು ಭೇಟಿ ಮಾಡಿ ಅದರಿಂದ ನಿಮಗೆ ಅನುಕೂಲಗಳಾಗುತ್ತೆ. ಆ ರೋಗಕ್ಕೆ ಇವತ್ತು ನಿಮಗೆ ಆ ವಾಸಿಯಾಗುವ ಲಕ್ಷಣಗಳು ಕೂಡ ಪರಿಹಾರ ಆಗುವಂತಹದ್ದು ಕೂಡ ತುಲಾ ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ವೃಶ್ಚಿಕ ರಾಶಿ, ಕೌಟುಂಬಿಕ ವಾತಾವರಣ ಉತ್ಸಾಹದಿಂದ ಕೂಡಿರುತ್ತದೆ. ಸ್ನೇಹಿತರೊಂದಿಗೆ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥದ್ದು. ನೋಡಿ, ಕೌಟುಂಬಿಕ ವಾತಾವರಣ ಅಂದರೆ ನೋಡಿ, ಮನೆಯಲ್ಲಿ ತುಂಬ ಉತ್ಸಾಹದಾಯಕರಾಗಿರ್ತೀರಾ. ಇವತ್ತು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಇವತ್ತು ಹೋಗಿ ಎಲ್ಲರ ಮನೆಯವ್ರ ಜೊತೆ ಹೋಗಬೇಕು. ತುಂಬ ಉತ್ಸಾಹದಾಯಕ ಆಗಿರುತ್ತೆ. ತುಂಬ ವಿಶೇಷವಾದ ಫಲಗಳನ್ನು ಒಂದು ಭಗವಂತ ನಿಮಗೆ ನೀಡುವಂತಹ ಶುಭ ದಿನ ಇವತ್ತು ವೃಶ್ಚಿಕ ರಾಶಿಯವರಿಗಾಗಿರುತ್ತೆ. ವ್ಯಾಪಾರ ವಿಸ್ತರಣೆಯ ಪ್ರಯತ್ನಗಳು ಫಲ ನೀಡುವಂಥದ್ದು. ಅಂದರೆ ಯಾವುದೋ ಒಂದು ವ್ಯಾಪಾರನೋ ಅಥವಾ ಉದ್ಯೋಗ ಮಾಡ್ತಾ ಇರ್ತೀರಲ್ಲ, ಅದರಿಂದ ಇನ್ನೂ ಮುಂದಕ್ಕೆ ಹೋಗಬೇಕು, ಇನ್ನೂ ಸ್ವಲ್ಪ ಯಥೇಚ್ಛವಾಗಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಕೈಗೊಂಡಾಗ ನಿಮಗೆ ತುಂಬ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಕೈಗೊಂಡ ಕಾರ್ಯಗಳು ಸುಗಮವಾಗಿ ಸಾಗುವಂಥದ್ದು. ಯಾವುದೇ ಕೆಲಸ ಮಾಡಿ ಇವತ್ತು ಒಳ್ಳೆಯದಾಗುವ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗೆ ಧನಸ್ಸು ರಾಶಿ, ಆರ್ಥಿಕ ಪ್ರಗತಿ ಕಂಡು ಬರುತ್ತದೆ. ಮನೆಯಲ್ಲಿ ಪ್ರಮುಖ ನಿರ್ಧಾರಗಳನ್ನು ಮನೆಯಲ್ಲಿ ಕಾರ್ಯಗತಗೊಳಿಸಲಾಗುವಂಥದ್ದು. ನೋಡಿ, ಯಾವುದೇ ಆಗಲಿ ಪ್ರಮುಖ ನಿರ್ಧಾರಗಳನ್ನು ಇವತ್ತು ನೀವು ಮನೆಯಲ್ಲಿ ಕೈಗೊಳ್ಳಿ. ಆರ್ಥಿಕವಾಗಿ ಕೂಡ ಯಾವುದೇ ಸಂಕಷ್ಟ ಇದ್ದರೂ ಕೂಡ ಅದು ನಿವಾರಣೆ ಆಗಿ ಆರ್ಥಿಕವಾಗಿ ಕೂಡ ಸದೃಢರಾಗ್ತೀರಾ, ಸಬಲರಾಗ್ತೀರಾ. ಯೋಚನಾ ಕಾರ್ಯಗಳು ಇವತ್ತು ನಿಮಗೆ ಸಿದ್ಧಿಸುತ್ತದೆ. ಮತ್ತು ಸಮಾಜದ ಪ್ರಮುಖ ವ್ಯಕ್ತಿಗಳ ಪರಿಚಯ ಕೂಡ ಹೆಚ್ಚಾಗುವಂಥದ್ದು. ಸಮಾಜದಲ್ಲಿ ಯಾರ್ಯಾರು ಪ್ರಮುಖ ವ್ಯಕ್ತಿಗಳಿರ್ತಾರೆ ಅವರಿಂದ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಹೊಸದಾಗಿ ಪರಿಚಯವೂ ಕೂಡ ಆಗುವಂಥದ್ದು ನಾವು ಧನಸ್ಸು ರಾಶಿಯವರಿಗೆ ನೋಡ್ಬೋದು. ಹಾಗೆ ಮಕರ ರಾಶಿ, ಕುಟುಂಬ ಸದಸ್ಯರೊಂದಿಗೆ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತೀರಿ. ಸಹೋದರರೊಂದಿಗೆ ವಿವಾದಗಳು ತಲೆನೋವು ಉಂಟು ಮಾಡುವಂಥದ್ದು. ಅಂದರೆ ನಿಮಗೂ ಕೂಡ ನೋಡಿ, ಯಾಕೆ ಇವಾಗ ದೇವಸ್ಥಾನಗಳ ಬಗ್ಗೆ ಹೇಳ್ತೀವಿ ಅಂತಂದರೆ, ನೋಡಿ, ವಿಶೇಷವಾದಂಥ ಭಾದ್ರಪದ ಶುಕ್ಲದಲ್ಲಿ ಇವಾಗ ವಿಶೇಷವಾಗಿ ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗುವಂಥದ್ದು. ವಿಶೇಷವಾಗಿ ಎಲ್ಲ ಕಡೆ ಮಹಾಗಣಪತಿಯ ವ್ರತ ಆಚರಣೆಗಳಾಗುವಂಥದ್ದು. ಈ ರೀತಿ ಗಣಪತಿಯನ್ನು ಮೊರೆ ಹೋಗಿ ನಿಮಗೆಲ್ಲವೂ ಕೂಡ ಅನುಕೂಲ ಆಗುತ್ತೆ. ಮಕರ ರಾಶಿಯವರಿಗೆ ಸಹೋದರರೊಂದಿಗೆ ವಿವಾದ ಅಂದರೆ ಅಣ್ಣ ತಮ್ಮಂದಿರಲ್ಲಿ ಅಕ್ಕ ತಂಗಿಯರಲ್ಲಿ ಇವತ್ತು ಮಾತುಕತೆ ಚಕಮಕಿ ಆಗುವಂಥದ್ದು. ಅದರಿಂದ ನೋವಿನ ಸಂಗತಿ ಕೂಡ ನಿಮಗೆ ಇವತ್ತು ಉಂಟಾಗುವಂಥದ್ದು. ಹಾಗೆ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ನಿಧಾನ ಆಗುವಂಥದ್ದು. ಯಾರ್ಯಾರು ಈ ವ್ಯಾಪಾರಗಳು ಮಾಡ್ತಾ ಇರ್ತೀರಾ ಅಥವಾ ಏನೋದು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಆಗಲಿ ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗೂ ಕೂಡ ಇವತ್ತು ತೊಂದರೆಗಳು ಅನುಭವಿಸ್ತೀರಾ. ಮತ್ತು ನಿಧಾನಗತಿಯಲ್ಲಿ ಸಾಗುವಂಥದ್ದು ಕೂಡ ಕಾಣ್ತಾ ಇದೆ. ಹಾಗೆ ಕೈಗೊಂಡ ಕಾರ್ಯಗಳಲ್ಲಿ ಅಡೆತಡೆಗಳು ಕೂಡ ಕಾಣುವಂಥದ್ದು. ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ ಇವತ್ತು. ಹಾಗಾಗಿ ಅದನ್ನು ನೋಡಿಕೊಂಡು ಮುಂದುವರಿಬೇಕಾಗುತ್ತೆ ಮಕರ ರಾಶಿಯವರು. ಹಾಗೆ ಕುಂಭರಾಶಿ, ಕೈಗೆತ್ತಿಕೊಂಡ ಕೆಲಸಗಳು ಮುಂದೆ ಸಾಗುವುದಿಲ್ಲ. ಸಣ್ಣ ಆರೋಗ್ಯ ಸಮಸ್ಯೆಗಳು ಕೂಡ ಕಿರಿಕಿರಿಯನ್ನುಂಟು ಮಾಡ್ತಾ ಇರುತ್ತೆ. ಯಾವುದೇ ಕೆಲಸಗಳು ಆ ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲ್ಲ, ಅದು ಮುಂದೆ ಸಾಗ್ತಾ ಇರಲ್ಲ, ಮತ್ತು ಆರೋಗ್ಯ ಸಮಸ್ಯೆಗಳು ಕೂಡ ಕಿರಿಕಿರಿ ಉಂಟಾಗುವಂಥದ್ದು. ಹಾಗೆ ಪ್ರಮುಖ ಕೆಲಸಗಳಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೂ ಫಲಿತಾಂಶ ದೊರಕುವುದಿಲ್ಲ. ನೋಡಿ, ಯಾವುದೋ ಒಂದು ವಿಶೇಷವಾದಂತಹ ಕೆಲಸ ಮಾಡಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಕೆಲಸ ಅದು. ಎಷ್ಟೆಲ್ಲ ಕಷ್ಟ ಬಿದ್ದು ಕೆಲಸ ಮಾಡ್ತೀರಾ, ಆದರೂ ಕೂಡ ಅದರಿಂದ ನಿಮಗೆ ನಿಷ್ಫಲ ಆಗುತ್ತೆ. ಯಾವುದೇ ಫಲಿತಾಂಶ ಸಿಗೋದಿಲ್ಲ ಇವತ್ತು ಕುಂಭರಾಶಿಯವರಿಗೆ. ಹಾಗೆ ಕಡೆಯ ರಾಶಿ ಮೀನರಾಶಿ, ಗೃಹ ನಿರ್ಮಾಣ ವಿಚಾರಗಳಲ್ಲಿ ಕಾರ್ಯರೂಪಕ್ಕೆ ಬರುವಂಥದ್ದು. ನೋಡಿ, ಯಾರ್ಯಾರು ಮನೆ ಕಟ್ಕೋಬೇಕು ಅಂದ್ಕೊಳ್ತಿರ್ತೀರಾ, ತುಂಬ ದಿವಸದಿಂದ ಯೋಚನೆ ಮಾಡ್ತಿರ್ತೀರಾ ಮನೆ ಕಟ್ಟಬೇಕು ಅಥವಾ ಒಂದು ಮನೆ ತಗೋಬೇಕು ಅಥವಾ ಒಂದು ಭೂಮಿ ಒಂದು ಸೈಟ್ ತಗೋಬೇಕು ಅಂತ, ಇವತ್ತು ನಿಮಗೆ ಕಾರ್ಯರೂಪಕ್ಕೆ ಬರುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗೆ ಮನೆಯಲ್ಲಿ ತಮ್ಮ ಆತ್ಮೀಯರೊಂದಿಗೆ ಸಂತೋಷದ ದಿನವನ್ನು ಕೂಡ ಇವತ್ತು ಕಳೀತೀರಾ ನೀವು. ಅಂದರೆ ಇವತ್ತು ನೋಡಿ, ತುಂಬ ವಿಶೇಷವಾದ ದಿನ ನಿಮಗೆ ಮೀನರಾಶಿಯವ್ರಿಗೆ ಆಗುತ್ತೆ. ಒಳ್ಳೆ ಗುರುವಾರ ಗುರು ರಾಯರನ್ನು ಪ್ರಾರ್ಥನೆ ಮಾಡ್ಕೊಂಡು ಮುನ್ನಡೀರಿ, ನಿಮಗೆಲ್ಲವೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಆಧ್ಯಾತ್ಮಿಕ ಚಿಂತನೆ ಕೂಡ ಹೆಚ್ಚಾಗುವಂಥದ್ದು ವಿಶೇಷ ಇವತ್ತು. ನೋಡಿ, ಈ ಮೀನರಾಶಿಯವರಿಗೆ ಇವತ್ತು ಆಧ್ಯಾತ್ಮಿಕವಾಗಿ ವಿಶೇಷವಾದಂತಹ ಯೋಚನಾ ಶಕ್ತಿ ಕೂಡ ಇವತ್ತು ನೋಡಬಹುದಾಗಿದೆ.
ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿಯನ್ನು ನೀಡಿದ್ದೀವಿ. ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಶುಭ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀವಿ. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರುಜಿಯವರು ಸಿಗ್ತಾರೆ. ಜೊತೆಗೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳಾಗಿರಬಹುದು ಅಥವಾ ಜಾತಕವನ್ನು ಬರೆಸಬೇಕು, ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು ಅಂದರೆ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ. ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಹೇಗಿದೆ ಅನ್ನೋದನ್ನು ಗುರುಜಿಯವರು ತಿಳಿಸ್ಕೊಟ್ರು. ಇದರೊಟ್ಟಿಗೆ 12 ರಾಶಿಗಳ ಫಲಾನುಫಲದ ಕುರಿತಾಗಿಯೂ ಕೂಡ ಗುರುಜಿಯವರಿಂದ ಒಂದಷ್ಟು ಮಾಹಿತಿಯನ್ನು ನಿಮಗೆ ನೀಡಿದ್ದೀವಿ. ಇನ್ನು ಇವತ್ತಿನ ದಿನ ವಿಶೇಷತೆ ಏನು? ಇವತ್ತಿನ ದಿನ ವಿಶೇಷತೆ ಬಾಲಾರಿಷ್ಟ ದೋಷದ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಬಾಲಾರಿಷ್ಟ ದೋಷ ಅಂದರೆ ಏನು, ಈ ದೋಷಗಳಿಗೆ ಪರಿಹಾರ ಮಾರ್ಗಗಳು ಹೇಗಿವೆ ಅನ್ನೋದನ್ನ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಜಿ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ ನೋಡಿ. ಬಾಲಾರಿಷ್ಟ ದೋಷ ಅಂತ ಇದು ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಬಾಲಗ್ರಹ ಅಂತ ಹೇಳ್ತಾರೆ, ಮತ್ತೆ ಬಾಲಾರಿಷ್ಟ ದೋಷ ಅಂತ ಹೇಳ್ತಾರೆ. ನೋಡಿ, ಒಂದು ಮಗು ಜನನ ಆಗಬೇಕು ಅಂತ ಇದ್ದರೆ ಎಷ್ಟೋ ಜನ್ಮದ ಪೂರ್ವ ಪುಣ್ಯ ನಮಗಿರಬೇಕು, ಪೂರ್ವಾರ್ಜಿತ ಕರ್ಮ ಫಲಗಳಿಂದ ನಮಗೆ ವಂಶ ಉದ್ಧಾರ ಆಗಬೇಕು. ಒಂದು ಮಗು ಜನನ ಆಗಬೇಕಂದ್ರೆ ನಮ್ಗೆ ಎಷ್ಟೋ ಪುಣ್ಯ ಮಾಡಿರ್ಬೇಕು. ನಾವು ಹೇಳ್ತಾರೆ, ಒಂದು ಹೆಣ್ಣು ಮಗು ಜನನ ಆಗಬೇಕು ಅಂದರು ಅಥವಾ ಒಂದು ಗಂಡು ಮಗು ಜನನ ಆಗಬೇಕು ಅಂದ್ರೂ ಎಷ್ಟೋ ಜನ್ಮದ ಪುಣ್ಯ ಇರಬೇಕು. ನೋಡಿ, ಮದುವೆಯಾಗಿ 5 ವರ್ಷ ಆಗಿರುತ್ತೆ, 10 ವರ್ಷ ಆಗಿರುತ್ತೆ, 15 ವರ್ಷ, 20 ವರ್ಷ ಆದರೂ ಕೂಡ ಎಷ್ಟೋ ಜನಕ್ಕೆ ಮಕ್ಕಳುಗಳೇ ಆಗಿರಲ್ಲ ಅಲ್ವಾ? ಇಂಥ ಒಂದು ಸಮಯದಲ್ಲಿ ಮಕ್ಕಳುಗಳು ಆಗಿ ಆ ಮರಣ ಹೊಂದ್ತಾ ಇರ್ತಾರೆ. ಹುಟ್ಟಿದ ಮಕ್ಕಳು ಸತ್ತೋಗುವಂಥದ್ದು, 3 ವರ್ಷಕ್ಕೆ 8 ವರ್ಷಕ್ಕೆ ಸಾವನ್ನಪ್ತಾ ಇರ್ತಾರೆ. ಇದಕ್ಕೆ ಬಾಲಾರಿಷ್ಟ ದೋಷ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಈ ಬಾಲಾರಿಷ್ಟ ಅಂದರೆ ಹುಟ್ಟಿದ ಮಗುವಿಗೆ ಬರುವಂಥದ್ದು. ಇದು ಯಾಕೆ ಬರುತ್ತೆ ಮತ್ತು ಇದಕ್ಕೆ ಏನು ಪರಿಹಾರಗಳು ತಿಳ್ಕೊಬೇಕು. ಹಾಗಾಗಿ ನೋಡಿ, ಯಾರ್ಯಾರಿಗೆ ನೋಡಿ ಮಕ್ಕಳುಗಳು ಯಾರಿಗೆ ಆಗಿರಲ್ಲ ಅವ್ರಿಗೆ ತುಂಬ ಗೊತ್ತು ಮಕ್ಕಳುಗಳ ಬೆಲೆ ಏನು ಅಂತ. ಎಷ್ಟೋ ದಿನದಿಂದ ಎಷ್ಟೋ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ತಾ ಇರ್ತಾರೆ, ಮನೆಗಳಲ್ಲಿ ಎಷ್ಟೋ ಪೂಜೆಗಳು ಮಾಡ್ತಾರೆ, ಎಷ್ಟೋ ವ್ರತಗಳು ಮಾಡ್ತಾರೆ, ಎಷ್ಟು ದೈವ ಇನ್ನೂ ಮಾಡಿದ್ರು ಕೂಡ ಅವ್ರಿಗೆ ಮಕ್ಕಳುಗಳಾಗ್ತಾ ಇರಲ್ಲ. ಮತ್ತು ಏನಾಗುತ್ತೆ, ಈ ಪದೇ ಪದೇ ಗರ್ಭಪಾತಗಳು ಆಗ್ತಾ ಇರುತ್ತೆ. ಇದನ್ನೆಲ್ಲ ನೋಡ್ಕೋಬೇಕು. ಇದೆಲ್ಲ ಬಾಲಾರಿಷ್ಟ ದೋಷದಿಂದ ಬರುವಂಥದ್ದು. ಹಾಗಾಗಿ ಇದಕ್ಕೆ ಏನೆಲ್ಲ ಪರಿಹಾರಗಳು ಮತ್ತು ಬಾಲಾರಿಷ್ಟದ ದೋಷದ ಲಕ್ಷಣಗಳೇನನ್ನು ಕೂಡ ತಿಳ್ಕೊಬೇಕಾಗುತ್ತೆ. ನೋಡಿ, ತಂದೆ ತಾಯಿಗಳ ಪೂರ್ವಾರ್ಜಿತ ಕರ್ಮಗಳಿಂದ ಬಾಲಾರಿಷ್ಟ ದೋಷ ಬರುವಂಥದ್ದು. ಅಂದರೆ ತಂದೆ ತಾಯಿಗಳು ನೋಡಿ, ಈಗ ಅದಕ್ಕೆ ನೋಡಿ ಮಾಡಿ ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಜಾತಕವನ್ನು ಯಾಕೆ ಕೂಡಿಸಿ ಮದುವೆ ಮಾಡ್ತಾರೆ ಹೇಳಿ? ಇದಕ್ಕೋಸ್ಕರನೇ. ಒಂದು ಜಾತಕವನ್ನು ತಗೊಂಡಾಗ ಅವರ ಜೀವನ ಶೈಲಿ ಯಾವ ರೀತಿ ಇರುತ್ತೆ, ಅವರಿಗೆ ಮುಂದೆ ಅವರ ವಂಶ ಉದ್ಧಾರ ಆಗಲಿಕ್ಕೆ ಏನೇನೆಲ್ಲ ಎಷ್ಟು ಗಣಕೂಟಗಳು ಹೊಂದಾಣಿಕೆ ಆಗಬೇಕು, ಈ ರೀತಿ ಎಲ್ಲ ನೋಡಿಕೊಂಡು ಅದಕ್ಕೋಸ್ಕರ ನಾವು ಹಿಂದೆಂದಿನೂ ಕೂಡ ಶಾಸ್ತ್ರದಲ್ಲಿ, ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗಂಡು ಹೆಣ್ಣನ್ನು ಒಂದು ಸಮ್ಮಿಲನ ಮಾಡುವಂಥದ್ದು, ಒಂದು ಜಾತಕ ಮಿಲನ ಮಾಡುವಂಥದ್ದು ಶಾಸ್ತ್ರದಲ್ಲಿದೆ. ಈ ಕಾಲಘಟ್ಟದಲ್ಲಿ ಏನಾಗ್ಬಿಡುತ್ತೆ, ಕೆಲವರು ಅದನ್ನೆಲ್ಲ ತಲೆ ಕೆಡಿಸ್ಕೊಳೋದಿಲ್ಲ. ಏನೋ ಕೆಲವರು ಲವ್ ಮ್ಯಾರೇಜ್ಗಳು ಆಗ್ಬಿಡ್ತಾರೆ. ಅಂದರೆ ನೋಡಿ, ಕೇಳ್ಬೋದು, ಏನೀಗ ಲವ್ ಮ್ಯಾರೇಜ್ ಆಗ್ಬಿಟ್ರೆ ಏನು ಮಕ್ಕಳೇ ಆಗಿಲ್ವಾ ಅಂತ. ನೋಡಿ, ನಾನು ಮುಂಚೆನೇ ಒಂದು ಮಾತು ಹೇಳಿದೆ, ತಂದೆ ತಾಯಿಗಳ ಪೂರ್ವಾರ್ಜಿತ ಕರ್ಮ ಫಲಗಳು ಅಂತ. ನೋಡಿ, ಅವರ ಕರ್ಮಫಲಗಳಿಂದ ಕೆಲವೊಂದು ಮಕ್ಕಳುಗಳು ಆಗಿರುತ್ತೆ. ಆದರೆ ಯಾರಿಗೆ ಆಗಿರಲ್ಲ ಅದನ್ನು ಮಾತ್ರ ನಾವು ನೋಡ್ತಾ ಇರೋದು. ಯಾವಾಗ ನೋಡಿ, ಎಷ್ಟೋ ಜನಕ್ಕೆ ಆಗಿರಲ್ಲ, ಎಲ್ಲ ನೋಡಿ ಮಾಡಿದ್ರೂ ಕೂಡ ಆಗಿರಲ್ಲ ಅಲ್ವಾ? ಪೂರ್ವಾರ್ಜಿತ ಕರ್ಮ ಫಲಗಳು ಅಂತ ಹೇಳ್ತೀವಿ, ಮತ್ತು ಪಿತೃಶಾಪಗಳು ಅಂತ ಹೇಳ್ತೀವಿ. ಯಾವಾಗ ಮನೆದೇವರನ್ನು ಮರಿತಾ ಹೋಗ್ತೀವಿ ಅದರಿಂದ ಶಾಪಗಳು ಬರ್ತಾ ಇರುವಂಥದ್ದು. ಮಾತೃಶಾಪ ಅಂದರೆ ಯಾವಾಗ ಸ್ತ್ರೀ ದೋಷಗಳು, ಒಂದು ಸ್ತ್ರೀ ದೋಷ ಯಾವ ರೀತಿ ಬರುತ್ತೆ, ಒಂದು ಸ್ತ್ರೀಗೆ ನಿಂದನೆ ಮಾಡುವಂಥದ್ದು, ಯಾರೋ ನಮ್ಮ ಹಿರಿಯರು ಯಾರೋ ನಿಂದನೆ ಮಾಡಿಬಿಟ್ಟಿರ್ತಾರೆ, ಇದರಿಂದ ನಮಗೆ ಸಂತಾನೋತ್ಪತ್ತಿ ತಡ ಆಗುವಂಥದ್ದು, ತುಂಬ ನಿಧಾನ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಏನು ಪರಿಹಾರ ಮಾಡ್ಕೋಬೇಕು, ಮತ್ತು ಬಾಲಾರಿಷ್ಟ ದೋಷದ ಲಕ್ಷಣಗಳು ನೋಡ್ಕೋಬೇಕು. ನೋಡಿ, ಒಂದು ಮಗು ಜನನ ಆಗುತ್ತೆ, ಜನನ ಆದಮೇಲೆ ಏನಾಗುತ್ತೆ, ಮಗು ತುಂಬ ಹಠ ಮಾಡ್ತಾ ಇರುವಂಥದ್ದು. ನೋಡಿ, ಯಾವಾಗಲೂ ಅಳ್ತಾ ಇರುತ್ತೆ ಮಗು. ಎಷ್ಟೆಲ್ಲ ಹಾಸ್ಪಿಟಲ್ ಎಲ್ಲ ಚೆನ್ನಾಗಿದೆ, ಎಲ್ಲ ನಾರ್ಮಲ್ ಇದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ, ತುಂಬ ಹಠ ಮಾಡ್ತಾ ಇರುತ್ತೆ. ಮತ್ತು ಯಾರ ಹತ್ರನೂ ಕೂಡ ಮಗು ಹೋಗಲ್ಲ, ತಾಯಿನೋ ತಂದೆನೋ ಅಲ್ಲಿ ಅವ್ರನ್ನ ಬಿಟ್ಟು ಯಾರ ಕಡೆನೂ ಹೋಗ್ತಾ ಇರಲ್ಲ. ನನ್ನ ಮಗು ನೋಡಿರಿ ಅವ್ರಿಗೆ, ಯಾಕೆಂದರೆ ಆ ದೋಷ ಅವ್ರಿಗೆ ಗೊತ್ತಿರಲ್ಲ, ಪರಿಹಾರ ಅದಕ್ಕೋಸ್ಕರನೇ ಮಾಡ್ಕೋಬೇಕು ಆಯಿತಾ. ಆ ರೀತಿ ಮಗು ಯಾರ ಕಡೆನೂ ಹೋಗ್ತಾನೆ ಇರಲ್ಲ, ತುಂಬ ಹಠ ಮಾಡ್ತಾ ಇರುತ್ತೆ. ಮತ್ತು ಪದೇ ಪದೇ ಮಗುವಿಗೆ ವಾಂತಿ ಭೇದಗಳಾಗುವಂಥದ್ದು, ಇದನ್ನು ಕೂಡ ನೋಡ್ಕೋಬೇಕು. ಯಾವಾಗ ಪದೇ ಪದೇ ಆಗ್ತಾ ಇರುತ್ತೆ ಬಾಲಾರಿಷ್ಟ ದೋಷ ಇದೆ ಅಂತ ಪರಿಗಣಿಸ್ತಾರೆ ಶಾಸ್ತ್ರದಲ್ಲಿ. ನೀವು ಹಾಸ್ಪಿಟಲ್ಗೆ ಹೋಗಿ ಏನೇ ಮಾತ್ರೆ ತಗೊಳ್ಳಿ, ಏನಾದ್ರು ಸಿರಪ್ಗಳು ಹಾಕಿ, ಅದೆಲ್ಲ ಅಲ್ಲಿ ಲಕ್ಷಣಗಳಲ್ಲ, ಅದೆಲ್ಲ ಏನೂ ಅದಕ್ಕೆ ಪರಿಹಾರ ಸಿಗಲ್ಲ. ಬಾಲಾರಿಷ್ಟ ದೋಷಕ್ಕೆ ನಾವು ಪರಿಹಾರ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಮಗು ಹುಟ್ಟಿನಿಂದ 8 ವರ್ಷ ಮತ್ತು 12 ವರ್ಷ ತನಕ ಇದೆಲ್ಲ ಪೂಜೆ ಮಾಡ್ಕೊಳ್ಳೇಬೇಕು ಇದು.
ಹಾಗಾಗಿ ಈ ರೀತಿ ಆ ವಾಂತಿ ಮತ್ತು ಈ ಥರ ಆಗುವಂಥದ್ದು. ಮತ್ತು ಆ ಒಂದು ಮಹಿಳೆಗೆ ಏನಾಗ್ಬಿಡುತ್ತೆ, ಒಂದು ಹಾಲು ಬರೋದು ಕೂಡ ಒಂದು ಕಡೆ ಬರ್ತಾ ಇರುತ್ತೆ, ಒಂದು ಕಡೆ ಬರಲ್ಲ. ಆ ಥರ ಎಲ್ಲ ಲಕ್ಷಣಗಳದು. ಮತ್ತು ಪದೇ ಆ ಮಹಿಳೆಗೂ ಕೂಡ ಏನಾಗುತ್ತೆ, ಹುಷಾರು ತಪ್ತಾ ಇರೋದು, ತುಂಬ ಶೀತ ನೆಗಡಿಗಳಾಗುವಂಥದ್ದು. ನೋಡಿ, ಇದರಿಂದ ಮಗು ಕೂಡ ಎಫೆಕ್ಟ್ ಆಗುತ್ತೆ ಈ ರೀತಿ. ಮತ್ತೆ ಸುಮ್ಮನೆ ವಿನಾಕಾರಣ ಮನೆಗಳಲ್ಲಿ ಜಗಳಗಳು ಅನುಭವಿಸ್ತಾ ಇರ್ತಾರೆ. ನೋಡಿ, ಮಗು ಹುಟ್ಟಿ 3 ತಿಂಗಳಿಗೆ 6 ತಿಂಗಳಿಗೆ ಸತ್ತೋಗೋದು ಕೂಡ ಇದೆ. ಬಾಲಾರಿಷ್ಟ ದೋಷ, ಅದಕ್ಕೋಸ್ಕರ ಪರಿಹಾರ ಮಾಡ್ಕೋಬೇಕು. ಮತ್ತೆ ನೋಡಿ, ಕೆಲವೊಂದು ವಿಚಾರದಲ್ಲಿ ಏನಾಗುತ್ತೆ, ಮಗು ಒಂದು 3 ವರ್ಷದೊಳಗಡೆ ಸತ್ತೋಗ್ಬಿಡುತ್ತೆ. ಆದರೆ ಕೆಲವರು ಪರಿಹಾರ ಮಾಡ್ಕೊಳಲ್ಲ. ಪರಿಹಾರ ಮಾಡ್ಕೊಳ್ಳಿದ್ರೆ ನೆಕ್ಸ್ಟ್ ಬರೋ ಮಗುಗೂ ಕೂಡ ಮತ್ತೆ ತೊಂದರೆ ಆಗುತ್ತೆ ಅದು. ಹಾಗಾಗಿ ಈ ರೀತಿ ಯಾರ್ಯಾರಿಗೆ ಈ ಬಾಲಾರಿಷ್ಟ ದೋಷಕ್ಕೆ ತುತ್ತಾಗಿರ್ತೀರಾ, ನೀವೆಲ್ಲರೂ ಕೂಡ ವಿಶೇಷವಾಗಿ ಬಾಲಾರಿಷ್ಟಕ್ಕೆ ಪರಿಹಾರಗಳನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಇದು ಯಾವ ರೀತಿ ಬರುತ್ತೆ, ಮತ್ತು ಜಾತಕದ ಅನುಸೂಚವಾಗಿ ನಾವು ಯಾವ ರೀತಿ ನೋಡ್ಬೋದು ಕೂಡ ನೋಡ್ಕೋಬೇಕು. ನೋಡಿ, ಈ ಬಾಲಾರಿಷ್ಟ ದೋಷವು ತಾಯಿಯ ಪೂರ್ವ ಜನ್ಮದ ಕರ್ಮ ಫಲವಾಗಿ ಶಿಶುವು 4 ವರ್ಷದೊಳಗೆ, ಅಂದರೆ 4 ವರ್ಷದ ಒಳಗಿರುವ ಮಗುವಿಗೆ ಬರುವಂಥದ್ದು. ಮತ್ತು ತಂದೆಯ ಪೂರ್ವಾರ್ಜಿತ ಸಂಚಿತ ಕರ್ಮಗಳಿಂದ, ಅಂದರೆ ಯಾವುದೋ ಒಂದು ಹಿಂದಿನ ಜನ್ಮದಲ್ಲಿ ಏನೋ ಕರ್ಮಗಳು ಮಾಡಿರ್ತಾರೆ, ಅದರಿಂದನೂ ಕೂಡ ಮಗು ಸಾವನ್ನಪ್ಪುವಂಥದ್ದು. ಹಾಗೆ 8 ವರ್ಷದೊಳಗೆ 9ನೇ ವರ್ಷದಿಂದ 12 ವರ್ಷದೊಳಗಿನ ಶಿಶುವು ತನ್ನ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ತೊಂದರೆಗೊಳಗಾಗುತ್ತೆ. ನೋಡಿ, 8, 9 ಮತ್ತು 12 ವರ್ಷದಾಗ ಏನು ಒಳಗಡೆ ಇರುತ್ತೆ, ಆ ಮಗು ತನ್ನ ಪೂರ್ವಾರ್ಜಿತ ಕರ್ಮಗಳಿಂದ ಸಾವನ್ನಪ್ತಾ ಇರುತ್ತೆ. ಇದನ್ನು ಕೂಡ ನೋಡ್ಕೋಬೇಕು. ಮತ್ತು ಹಾಗೆ ಬಾಲಾರಿಷ್ಟ ದೋಷವನ್ನು ಈ ಜಾತಕ ಕುಂಡಲಿಯಲ್ಲಿ ಯಾವ ರೀತಿ ನಾವು ಕಂಡುಹಿಡಿಯೋದು, ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಒಂದು ಮಗುವಿಗೆ ಜಾತಕವನ್ನು ಬರೆಸಿದಾಗ ಅದರಲ್ಲಿರುವ ಆ ದ್ವಾದಶ ರಾಶಿಗೆ ಒಂದು ರಾಶಿ ಕುಂಡಲಿಯಲ್ಲಿ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿ ಅಥವಾ ನೀಚ ಸ್ಥಾನದಲ್ಲಿ, ಮೂಲ ತ್ರಿಕೋನದಲ್ಲಿ ಯಾರ್ಯಾರು ಉಚ್ಚವಾಗಿದ್ದಾರೆ ಅಥವಾ ನೀಚ ಸ್ಥಾನದಲ್ಲಿರ್ತಾರೆ, ಇವೆಲ್ಲವೂ ಕೂಡ ನೋಡ್ಕೋಬೇಕಾಗುತ್ತೆ. ವಿಶೇಷವಾಗಿ ಚಂದ್ರನನ್ನು ಪಾಪಗ್ರಹಕ್ಕೆ, ನೋಡಿ ಚಂದ್ರನನ್ನು ನೋಡ್ತೀವಿ ಬಾಲಾರಿಷ್ಟ ದೋಷಕ್ಕೆ ನಾವು ವಿಶೇಷವಾಗಿ. ಯಾವಾಗ ಚಂದ್ರನು ಪಾಪಗ್ರಹಕ್ಕೆ ಕೇಂದ್ರದಲ್ಲಿರ್ತಾನೆ, ಬಾಲಾರಿಷ್ಟ ದೋಷ ಆಗುವಂಥದ್ದು. ಮತ್ತು ಚಂದ್ರನು ಲಗ್ನದಿಂದ 7 ಮತ್ತು 8ನೇ ಅಥವಾ 12ನೇ ಮನೆಯಲ್ಲಿ ಪಾಪಗ್ರಹಯುಕ್ತನಾಗಿ ಶುಭ ಗ್ರಹಗಳ ದೃಷ್ಟಿ ಇಲ್ಲ ಇದ್ದಿದ್ರು ಕೂಡ, ನೋಡಿ ಚಂದ್ರನಿಗೆ 7ನೇ ಮನೆ ಆಗಲಿ ಅಥವಾ 8ನೇ ಮನೆ ಆಗಲಿ 12ನೇ ಮನೆಯಲ್ಲಿ ಏನಾದರೂ ಪಾಪಗ್ರಹದಲ್ಲಿದ್ದಾಗ ಅಥವಾ ಯಾವುದೇ ಶುಭ ಗ್ರಹಗಳ ದೃಷ್ಟಿ ಇಲ್ಲ ಅಂದರೂ ಕೂಡ ನಮಗೆ ಬಾಲಾರಿಷ್ಟ ದೋಷ ಅಂತ ಪರಿಗಣಿಸಲಾಗುತ್ತೆ. ಹಾಗೆ ಮತ್ತೆ ನೋಡಿ, ಇದು ವಿಶೇಷವಾಗಿ ಸೂರ್ಯೋದಯಕ್ಕೆ 48 ನಿಮಿಷಗಳಿಗೆ ಮುಂಚೆ 2 ಗಂಟೆ, ನೋಡಿ 48 ನಿಮಿಷಗಳ ಮುಂಚೆ ಮತ್ತು ಸೂರ್ಯಾಸ್ತಮಕ್ಕೆ 48 ನಿಮಿಷಗಳ ತರುವಾಯ ಯಾವಾಗ ಚಂದ್ರ ಹೋರಿಯಲ್ಲಿ ಜನನ ಆಗುತ್ತೆ, ಅದು ಅಶುಭಾಧಿಪತಿಗಳ ರಾಶಿಗಳಲ್ಲೂ ಕೂಡ ನವಾಂಶದಲ್ಲೂ ಕೂಡ ಪಾಪಗ್ರಹಗಳಲ್ಲಿ ಇದ್ದರೆ ಬಾಲಾರಿಷ್ಟ ದೋಷ ಆಗುವಂಥದ್ದು. ನೋಡಿ, ಇದು ನೋಡ್ಕೋಬೇಕಾಗುತ್ತೆ. ಸೂರ್ಯೋದಯಕ್ಕೆ 48 ಮುಂಚೆ ಮತ್ತು ಸಂಜೆ ಸೂರ್ಯಾಸ್ತಮಕ್ಕೆ 48 ನಂತರ ಯಾವಾಗ ಜನನ ಆಗುತ್ತೆ ಮಗು, ಅದನ್ನು ನೋಡ್ಕೋಬೇಕಾಗುತ್ತೆ. ಆವಾಗ ಏನಾದರೂ ಚಂದ್ರಗ್ರಹ ಏನಾದರೂ ತೊಂದರೆಗಾಗಿದ್ದರೆ ಅಥವಾ ಪಾಪಗ್ರಹದಲ್ಲಿ ಏನಾದರೂ ಇದ್ದರೆ ಅದಕ್ಕೆ ಬಾಲಾರಿಷ್ಟ ದೋಷ ಅಂತ ಹೇಳ್ತೀವಿ. ಮತ್ತು ಲಗ್ನದಲ್ಲಿ ಕ್ಷೀಣಚಂದ್ರ ಅಥವಾ ಚಂದ್ರನು ಅಷ್ಟಮದಲ್ಲಿ ಇದ್ದು ಕೇಂದ್ರದಲ್ಲಿ ಪಾಪಗ್ರಹಗಳಿದ್ದರೆ ಬಾಲಾರಿಷ್ಟ ದೋಷ ಉಂಟಾಗುವಂಥದ್ದು. ನೋಡಿ, ಕ್ಷೀಣಚಂದ್ರ ಏನಾದರೂ ಲಗ್ನದಲ್ಲಿ ಇತ್ತು ಅಂದರೆ ನಮಗೆ ಬಾಲಾರಿಷ್ಟ ದೋಷ ಸೂಚಿಸ್ತಾರೆ. ಮತ್ತು ಹಾಗೆ ಅಷ್ಟಮ ಚಂದ್ರ, ಸಪ್ತಮ ಕುಜ ಮತ್ತು ಲಗ್ನಸ್ಥ ಶನಿಯು 3ನೇ ಮನೆ, ಅಂದರೆ 3ನೇ ಮನೆಯಲ್ಲಿ ಶನಿ ಏನಾದರೂ ದೃಷ್ಟಿ ನೋಡ್ತಾ ಇದ್ರು ಕೂಡ ಬಾಲಾರಿಷ್ಟ ದೋಷ ಅಂತ ಹೇಳ್ತೀವಿ. ಈ ರೀತಿ ಲಗ್ನದಿಂದನೂ ಕೂಡ ನಾವು ಒಂದು ಜಾತಕ ಹಾಕಿದಾಗ ಮಗುವಿಗೆ, ಅದಕ್ಕೋಸ್ಕರ ನೋಡಿ ಯಾವಾಗ ಕೆಲವರು ಹೇಳ್ತಾರೆ ಇನ್ನು ಹುಟ್ಟಿದ ಮಗುವಿಗೆ ಜಾತಕ ಬರೆಸಬಾರ್ದು ಅಂತ. ನೋಡಿ, ಯಾಕೆ ಬರೆಸ್ಬೇಕು ಅಂತ ಹೇಳ್ತೀನಿ. ಹುಟ್ಟಿದ ಮಗುವಿಗೆ ಯಾಕೆ ಬರೆಸ್ಬೇಕಂತಂದರೆ, ನೋಡಿ, ಒಂದು ನಾಮಕರಣ ಮಾಡಲಿಕ್ಕೆ ಮಗುಗೆ ಯಾವ ಹೆಸರು ನಾಮಕರಣ ಅದೊಂದು ಸಿಗುವಂಥದ್ದು. ಮತ್ತು ಏನಾದರೂ ಈ ಬಾಲಾರಿಷ್ಟ ದೋಷ ಆಗಲಿ ಅಥವಾ ಯಾವುದೇ ಮಗುವಿಗೆ ಮೃತ್ಯು ದೋಷಗಳು ಏನೇ ಇದ್ರೂ ಕೂಡ ಅದನ್ನು ನೋಡಿಕೊಂಡು ನಾವು ಪರಿಹಾರ ಮಾಡ್ಕೊಳ್ಳಲಿಕ್ಕೆ ಜಾತಕವನ್ನು ಬರೆಸಲೇಬೇಕಾಗುತ್ತೆ. ಮತ್ತು ಸೂರ್ಯನು ಲಗ್ನದಲ್ಲಿ ಶನಿಯೊಡನೆ ಮತ್ತು ರಾಹು ಕುಜರು 8ರಲ್ಲಿ ಇದ್ದರೆ, ನೋಡಿ ಸೂರ್ಯ ಏನಾದರೂ ಲಗ್ನದಲ್ಲಿ ಸೂರ್ಯ ಇದ್ದು ಅದು ಶನಿ ಏನಾದರೂ ಯುತಿ ಇದ್ದರೆ ಅದು ಕೂಡ ಬಾಲಾರಿಷ್ಟ ದೋಷ ಅಂತ ಹೇಳ್ತೀವಿ. ಮತ್ತು ರಾಹು ಮತ್ತು ಕುಜರು 8ರಲ್ಲಿ ಏನಾದರೂ ಇದ್ದರೆ, ರಾಹು ಗ್ರಹ ಮತ್ತು ಮಂಗಳ ಗ್ರಹ, ಕುಜಗ್ರಹನನ್ನು ಮಂಗಳ ಅಂತ ಹೇಳ್ತೀವಿ, ಏನಾದರೂ ಅಷ್ಟಮ ಸ್ಥಾನದಲ್ಲಿ ಎಲ್ಲಾದರೂ ಯುತಿ ಇತ್ತು ಅಂದರೆ ಅದು ಕೂಡ ನಮಗೆ ಬಾಲಾರಿಷ್ಟ ದೋಷ. ಮತ್ತು ಶಸ್ತ್ರಚಿಕಿತ್ಸೆಯ ತರುವಾಯ ತಾಯಿ ಮಕ್ಕಳಿಬ್ಬರಿಗೂ ಕೂಡ ತೊಂದರೆ ಉಂಟಾಗುವಂಥದ್ದು. ನೋಡಿ, ಏನಾದರೂ ಶಸ್ತ್ರಚಿಕಿತ್ಸೆ ಆಗುವಂಥದ್ದು ಮತ್ತು ಏನಾದರೂ ಶಸ್ತ್ರಚಿಕಿತ್ಸೆ ಆಗಿ ನಂತರ ಕೂಡ ತನ್ನ ತಾಯಿಗೆ ಮತ್ತು ಮಗುಗೆ ಇಬ್ಬರಿಗೂ ಕೂಡ ತೊಂದರೆ ಉಂಟಾಗುತ್ತೆ. ಅದಕ್ಕೋಸ್ಕರ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಮತ್ತು ನೋಡಿ, ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ನೋಡಿ ವಿಶೇಷವಾಗಿ ನೋಡ್ಕೋಬೇಕಾಗುತ್ತೆ. ಇದಕ್ಕೆಲ್ಲ ಏನೇನೆಲ್ಲ ಪರಿಹಾರಗಳು, ಯಾಕಂದರೆ ಈಗ ಗೊತ್ತಿಲ್ಲದೇನೋ ಬಾಲಾರಿಷ್ಟ ದೋಷ ಮಗುಗಿರುತ್ತೆ, ತುಂಬ ಹಠ ಮಾಡ್ತಾ ಇರುತ್ತೆ, ತಾಯಿಗೂ ಹುಷಾರಿಲ್ದೆ ಆಗ್ತಾ ಇರುತ್ತೆ, ಮಗುಗೂ ಪದೇ ಹುಷಾರಿಲ್ದಂಗೆ ಆಗ್ತಾ ಇರುತ್ತೆ. ಇದಕ್ಕೇನು ಪರಿಹಾರಗಳು ಅಂತ ನೋಡಿ, ವಿಶೇಷವಾಗಿ ರುದ್ರಾಕ್ಷಿ ಧರಿಸ್ಬೇಕಾಗುತ್ತೆ ಮಗು. ಯಾವ ರೀತಿ 8ರಿಂದ 12 ವರ್ಷದ ಮಗುವಿಗೆ 3 ಮುಖಿ, ಅಂದರೆ ತ್ರಿಮುಖಿ ರುದ್ರಾಕ್ಷಿ ಅಂತ ಹೇಳ್ತೀವಿ. 8ರಿಂದ 12 ವರ್ಷದ ಮಗು ನೋಡ್ಕೋಬೇಕು, ಯಾರೋ ಚಿಕ್ಕ ಮಗುಗೆ ಕಟ್ಬಿಡೋದಲ್ಲ. 8ರಿಂದ 12 ವರ್ಷದವರೆಗೆ 3 ಮುಖಿ ಇರುವಂತಹ ತ್ರಿಮುಖಿ ರುದ್ರಾಕ್ಷಿಯನ್ನು ಕಟ್ಟಬೇಕಾಗುತ್ತೆ. ಮತ್ತು
ಕಪ್ಪು ಮಣಿ ಕಪ್ಪು ಅಥವಾ ಇದು ಏನೋ ಕಪ್ಪು ದಾರ ಮತ್ತು ಕೆಂಪು ದಾರನ್ನು ಕಪ್ಪು ಮಣಿ ಹಾಕಿ ಕೈಗೆ ಕಟ್ಟೋದು ಕೂಡ ವಾಡಿಕೆ. ಈ ರೀತಿ ಕೂಡ ಮಾಡ್ಕೋಬಹುದು. ಹಾಗೆ ಅಮಾವಾಸ್ಯೆ ಆದ ಮೊದಲನೇ ಶನಿವಾರ ಅಂದರೆ ನೋಡಿ, ಅಮಾವಾಸ್ಯೆ ನೋಡ್ಕೋಬೇಕು. ಅಮಾವಾಸ್ಯೆ ಅಥವಾ ಪೌರ್ಣಮಿ ಈ ಥರ ಬರುತ್ತಲ್ವ, ಅಮಾವಾಸ್ಯೆ ಆಗಿ ಯಾವಾಗ ಮೊದಲ ಶನಿವಾರ ಬರುತ್ತೆ ನೋಡ್ಕೋಬೇಕಾಗುತ್ತೆ. ಇವತ್ತು ನೋಡಿ ಅಮಾವಾಸ್ಯೆ ಈಗ ನೆಕ್ಸ್ಟ್ ಯಾವಾಗಿರುತ್ತೆ ನೋಡ್ಕೋಬೇಕು. ಸೋಮವಾರನೋ ಮಂಗಳವಾರ ಬುಧವಾರ ಬಂದಿರುತ್ತಲ್ಲ, ಈಗ ಬುಧವಾರ ಬಂದಿತ್ತು ಅಮಾವಾಸ್ಯೆ ಅಂದ್ಕೊಳ್ಳಿ. ಬುಧವಾರದಿಂದ ಯಾವಾಗ ಗುರುವಾರ ಶುಕ್ರ ಶನಿವಾರ 3 ದಿನಕ್ಕೆ ಅಮಾವಾಸ್ಯೆ ಬರುತ್ತೆ. ಅಮಾವಾಸ್ಯೆ ಆದ ಪ್ರಥಮ ಶನಿವಾರ ಅಂತ ಯಾವಾಗ ಶನಿವಾರ ಬರುತ್ತೆ ಆ ದಿನ ಶನಿವಾರ ಒಂದು ಆಂಜನೇಯ ದೇವಸ್ಥಾನಕ್ಕೆ ಆಗಲಿ ಅಥವಾ ಶಿವನ ದೇವಸ್ಥಾನಕ್ಕೆ ಆಗಲಿ ಅಥವಾ ನವಗ್ರಹಗಳ ದೇವಸ್ಥಾನಕ್ಕೆ ಆಗಲಿ ಹೋಗಿ ಅಲ್ಲಿ ಚಿಕ್ಕದು ಕಬ್ಬಿಣ ಬಾಣಲೆಯಲ್ಲಿ ಎಳ್ಳೆಣ್ಣೆ ಹಾಕಿ ಮಗುವಿಗೆ ಮಖವನ್ನು ದರ್ಶನ ಮಾಡಿಸ್ಬೇಕು. ಅದನ್ನು ದರ್ಶನ ಮಾಡಿಸಿ ಅದನ್ನು ಏನು ದಾನ ಮಾಡುವಂಥದ್ದು. ಅದನ್ನ ವಿಶೇಷವಾಗಿ ಆ ದೇವಸ್ಥಾನದಲ್ಲಿ ಯಾರು ಅರ್ಚಕರು ಇರ್ತಾರೋ ಅವ್ರಿಗೆ ಕೆಲವರು ತೊಗೊಳಲ್ಲ. ನೋಡಿ, ಈಗ ಕಬ್ಬಿಣದ ಬಾಣಲಿ ಎಣ್ಣೆ ಹಾಕ್ಬಿಟ್ಟು ಕೊಟ್ಟರೆ ಕೆಲವರು ದಾನ ತೊಗೊಳಲ್ಲ, ಆದರೆ ದೇವಸ್ಥಾನಗಳಲ್ಲಿ ತೊಗೊಳ್ತಾರೆ. ಈ ನವಗ್ರಹಗಳ ದೇವಸ್ಥಾನಕ್ಕೆ ಹೋಗಿ ನೀವು ವಿಶೇಷವಾಗಿ ದಾನ ಮಾಡ್ಕೊಳ್ಳಿ, ನಿಮಗೆ ಈ ಬಾಲಾರಿಷ್ಟ ದೋಷ ಪರಿಹಾರ ಆಗುವಂಥದ್ದು. ಮತ್ತು ಮಗುವಿನ ಜನನವಾದ ನಕ್ಷತ್ರ ಅಥವಾ ಏನು ವಾರ ಅಂದರೆ ಈಗ ಯಾವ ವಾರ ಜನನ ಆಗಿತ್ತು ನೋಡ್ಕೋಬೇಕು ಮಗುದು, ಮತ್ತು ನಕ್ಷತ್ರ ಬರುತ್ತೆ. ಈ ವಾರ ಮತ್ತು ನಕ್ಷತ್ರ ಎರಡನ್ನೂ ಕೂಡ ನೋಡಿಕೊಂಡು ನಾವು ಕೆಲಸ ಮಾಡ್ಕೋಬೇಕಾಗತ್ತೆ. ಆ ಒಂದು ದಿನ ಬೆಲ್ಲ ಮತ್ತು ಅಕ್ಕಿದು ತುಲಾಭಾರ ಮಾಡಿಸ್ಬೇಕಾಗುತ್ತೆ. ಯಾವಾಗ ಮಗುವಿನ ವಾರದ ದಿನ ನಕ್ಷತ್ರ, ಈಗ ನಾವು ನೋಡಿ ಈಗ ಸೋಮವಾರ ಹುಟ್ಬಿಟ್ಟಿರ್ತೀವಿ, ಈ ಸೋಮವಾರ ನಕ್ಷತ್ರ ಈಗ ಪೂರ್ವಭಾದ್ರ ನಕ್ಷತ್ರ ಮಗು ಜನನ ಆಗಿರುತ್ತೆ. ಯಾವ ಸೋಮವಾರ ಪೂರ್ವಭಾದ್ರ ಮುಂದೆ ನೋಡ್ಕೊಂಡು ಹೋದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ಕೂಡ. ಆ ಸೋಮವಾರ ಪೂರ್ವಭಾದ್ರ ನಕ್ಷತ್ರ ಬರುತ್ತೆ, ಆ ದಿನ ಅಕ್ಕಿ ಮತ್ತು ಬೆಲ್ಲದಿಂದ ತುಲಾಭಾರ ಮಾಡಿಸ್ಬೇಕು. ನೋಡಿ, ಸಾಮಾನ್ಯವಾಗಿ ಯಾವುದೇ ನಿಮ್ಮ ಮನೆ ದೇವ್ರಿಗೆ ಹೋಗಿ ಅಲ್ಲೇ ಮಾಡ್ತಾರಲ್ವ, ಇಲ್ಲ ಈಗ ನೋಡ್ಕೊಳ್ಳಿ ಎಲ್ಲಿ ಆ ದೇವಸ್ಥಾನದಲ್ಲಿ ತುಲಾಭಾರ ಮಾಡಿಸ್ತಾರೆ. ಈ ರೀತಿ ಮಗು ಚಿಕ್ಕದಾಗಿರುತ್ತಲ್ಲ, ಏನು ನಮಗೇನು ಅಂತ ಜಾಸ್ತಿ ಖರ್ಚಾಗೋದು ಇಲ್ಲ. ತುಲಾಭಾರ ಮಾಡಿಸ್ಕೊಳ್ಳಿ. ಯಾವುದೇ ರೀತಿಯ ಬಾಲಾರಿಷ್ಟ ದೋಷ ಇದ್ರೂ ಕೂಡ ಅದು ನಿವಾರಣೆ ಆಗುವಂಥದ್ದು ಕೂಡ ವಿಶೇಷವಾಗಿ ನಾವು ನೋಡ್ಬೋದಾಗಿದೆ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿನ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು ನಿಮಗೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ನಿಮಗೆ ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.